ಆಯ್ತಾ. ಸೊ ಅದಕ್ಕೆ ಕೋರ್ಟ್ ಏನಂತೂ ಆಯ್ತು, ಇನ್ನು ಒಂದಿನ ಬಿಟ್ಟು ಸ್ಟೇ ಇರ್ಲಿ, ಇಂಟ್ರಿಮ್ ಸ್ಟೇ ಇರ್ಲಿ, ಮುಷ್ಕರಕ್ಕೆ ತಡೆ ಇರ್ಲಿ, ಅದ್ ಬಿಟ್ಟು ಇನ್ನು ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಹಾಕೊಳ್ಳೋಣ, ಹೆಂಗು 7ನೇ ತಾರೀಕು ಅಲ್ಲಿ ಕನ್ಸಿಲಿಯೇಷನ್ ಮೀಟಿಂಗ್ ಅಂತ ಗವರ್ಮೆಂಟ್ ಸಬ್ಮಿಟ್ ಮಾಡಿದ್ರು. ಆ ಮಧ್ಯದಲ್ಲಿ ಹೋಗಿ ನಾನು AITC ಆಫೀಸ್ಗೆ ಎಲ್ಲಾರ್ದು ಯಾರ್ದು ನಂಬರ್ಸ್ ಇಲ್ಲ, ಏನಿಲ್ಲ. ಆಯ್ತು, ನಂಬರ್ಸ್ ಹೆಂಗಾರು ಮಾಡಿ ಸಿಕ್ಕಿ ಅವ್ರದ್ದು ಅಡ್ರೆಸ್ಗಳಿಲ್ಲ. ಎಲ್ಲಾರು ಆಮೇಲೆ ಅಂದ್ರು ಇಲ್ಲ AITC ಆಫೀಸಲ್ಲೇ ಕೊಟ್ಬಿಡಿ ಫೈಲ್ಸ್ ಅಂತ. ಅಲ್ಲೇ ಹೋಗಿ ಕಾಪಿ ಸರ್ವ್ ಮಾಡಿ ಸರ್ನೆಲ್ಲ ಮಾತಾಡಿಸಿ, ಅನಂತ್ ಸುಬ್ರಾಯ್ ಸರ್ನ ಮತ್ತೆ ರೇಯಪ್ಪ ಸರ್ನ, ಜಯದೇವ ಅರಸ್ ಸರ್ನ ಎಲ್ಲಾರನು ಮಾತಾಡಿಸಿ, ಇಲ್ಲ ಹಿಂಗೆ ಕಾಪಿ ಇದೆ ಅಂತ ಎಲ್ಲಾರ್ಗು ಒಬ್ರೊಬ್ರಿಗೂ ಒಂದೊಂದು ಕಾಪಿ, ಒಟ್ಟು 5 ಕಾಪಿಗಳು ಕೊಟ್ಟು, ಸೊ 6 ಜನ ಟೋಟಲ್ ಅವ್ರಿಗೆಲ್ಲ ಕೊಟ್ಟು ಮತ್ ಬಂದಿದ್ದು. ಅದ್ರ ನೆಕ್ಸ್ಟ್ ಡೇ 7ನೇ ತಾರೀಕು 7ನೇ ತಾರೀಕು ಅವತ್ತಿನ ದಿನದಲ್ಲಿ ಅವ್ರೇನ್ ಹೇಳಿದ್ರು, ಅವ್ರೊಂದು ರೆಸೊಲ್ಯೂಷನ್ ಹಾಕಿದ್ರು ದಟ್ ನಾವು ಮುಷ್ಕರ ನಿಲ್ಸಿದೀವಿ ಅಂತ. ಆಯ್ತು, ಒಳ್ಳೇದು. ಯಾರು ಮೇಲ್ಗಡೆ ಇದ್ದ ಸಾಹೇಬ್ರು ಅದಂದ್ರು, ಆಯ್ತು ಮುಷ್ಕರ ನಿಲ್ಸ್ರೆ ಮತ್ತೆ ಮುಗೀತಲ್ವಾ, ಈ ಕೇಸ್ ಇಲ್ಲ ಅಲ್ವಾ, ಅಷ್ಟೇ ಆಯ್ತಲ್ವಾ ಅಂತ. ನಾವ್ ಅವಾಗ ಹೇಳಿದ್ದು, ಇಲ್ಲ ಈ ಟೈಮ್ ಫ್ರೇಮ್ ಅಲ್ಲಿ ಇವಾಗ ಮುಷ್ಕರ ಇವಾಗ ಸದ್ಯಕ್ಕೆ ನಿಂತಿದೆ, ಬಟ್ ಇವಾಗ ಮತ್ತೆ ಏನು ಗೌರ್ಮೆಂಟ್ ಇವಾಗ ಏನ್ ಕನ್ಸಿಲಿಯೇಷನ್ ಮಾತುಕತೆ ಅಂತ ಇದ್ದಾರೆ ದ ಲೇಬರ್ ಡಿಪಾರ್ಟ್ಮೆಂಟ್ ಜೊತೆ, ಅದನ್ನ ಮತ್ತೆ ಏನು ಅಲ್ಲಿ ಏನೋ ಫ್ರೂಟ್ಫುಲ್ ಆಗ್ಲಿಲ್ಲ, ಅಲ್ಲಿ ಏನು ಉಪಯೋಗ ಆಗ್ಲಿಲ್ಲ, ಅಲ್ಲಿ ಏನು ಕನ್ಸೆನ್ಸಸ್ ಒಂದು ರೆಸೊಲ್ಯೂಷನ್ ಬರ್ಲಿಲ್ಲ ಅಂದ್ರೆ ಮತ್ತೆ ಮುಷ್ಕರ ಅಂತ ಮತ್ತೆ ಆಗುತ್ತೆ ಸ್ವಾಮಿ. ಸೊ ಅದಕ್ಕೆ ಏನು ಗೌರ್ಮೆಂಟ್ ಮಾತುಕತೆ ಅಂತ ಮಾಡ್ಬೇಕು ಅಂತಾರೆ, ಅದೊಂದು ಟೈಮ್ ಫ್ರೇಮ್ ಅಲ್ಲಿ ಆಗ್ಲಿ, ಲೆಟ್ ದಮ್ ರಿಸಾಲ್ವ್, ಬೇಗ ಮಾಡಿ ಮುಗಿಸ್ಲಿ ಅಕಾರ್ಡಿಂಗ್ ಟು ದ ಏನು ಅವ್ರ ಸ್ಟ್ಯಾಚ್ಯುಟರಿ ಪ್ರಕಾರ ಹೆಂಗ್ ಮಾಡ್ಬೇಕು ಅದು ಬೇಗ ಮಾಡಿ ಮುಗಿಸ್ಲಿ ಅನ್ನೋ ಒಂದು ಟೈಮ್ ಫ್ರೇಮ್ ಮಾಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಇಲ್ಲ ಮಾಡಿಲ್ಲ, ನಾವೊಂದು 4-5 ಸಲ ಮಾಡಿದ್ವಿ. ಅದಾದ್ಮೇಲೆ ನಾವೇ ಅಲ್ಲಿ ನೋಡ್ಬೇಕಾಯ್ತು. ಸೊ ಅದಾದ್ಮೇಲೆ ಒಂದ್ ಲಾಸ್ಟ್ ವರ್ಡ್ ಟೈಮ್ ಫ್ರೇಮ್ ಅಂದ್ರು, ಬಟ್ ಅಷ್ಟೊತ್ತಿಗೆ ಆರ್ಡರ್ ಮಾಡಿದ್ರು ದಟ್ ಇಲ್ಲ, ದಿಸ್ ಮ್ಯಾಟರ್ ಇಸ್ ಡಿಸ್ಪೋಸ್ಡ್ ಆಫ್ ಆಸ್ ದ ಸ್ಟ್ರೈಕ್ ಇಸ್ ಕಾಲ್ಡ್ ಆಫ್ ಅಂತ. ಸ್ಟ್ರೈಕ್ ನಿಲ್ಸೋದಕ್ಕೆ ಮಾತ್ರ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಸೊ ಒಂದು ಟೈಮ್ ಫ್ರೇಮ್ ಒಳಗಡೆ ನೀವು ಅಥವಾ ಒಂದು ಇಷ್ಟಿಷ್ಟು ದಿನ ಒಳಗಡೆ ಮಾಡಿ ಅಂತ ಸರ್ಕಾರಕ್ಕಾಗ್ಲಿ ಅಥವಾ ಮ್ಯಾನೇಜ್ಮೆಂಟ್ ಆಗ್ಲಿ ಏನು ಹೇಳಿಲ್ಲ. ಅವ್ರು ಅಕಾರ್ಡಿಂಗ್ ಟು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಏನ್ ಆಗ್ಬೇಕು ಪ್ರೊಸೀಜರ್ ಅದ್ರ ಪ್ರಕಾರ ನಡ್ಸ್ಕೊಂಡು ಹೋಗಿ ಅಂತ ಅಷ್ಟೇ. ಈಗ ಎಕ್ಸಾಂಪಲ್ ಕಾರ್ಮಿಕ ಇಲಾಖೆ ಅದು ಕಾರ್ಮಿಕ ಆಯುಕ್ತರ ಮುಂದೆ ಏನಿದು ಸಂಧಾನ ಸಭೆ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ವಿಫಲ ಆಯ್ತು ಅಂದ್ರೆ, ಸರ್ ನಾನು ಈ ಪ್ರಶ್ನೆ ನಿಮಗೆ ಕೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ದು ಸುದೀರ್ಘವಾದ ಅನುಭವ, ಸುದೀರ್ಘವಾದ ಹೋರಾಟ, ನಿಮಗೆ ಸುಮಾರು ಅಲ್ಲಿ ಕನ್ಸಲ್ಟೇಷನ್ ಮಾಡಿರ್ತೀರಾ, ಸಂಧಾನ ಸಭೆ ಮಾಡಿರ್ತೀರಾ. ಈ ಸಾರಿಗೆ ನೌಕರರ ಸಮಸ್ಯೆ ಕಾರ್ಮಿಕ ಇಲಾಖೆ ಆಯುಕ್ತ ಮುಂದೆ ಮತ್ತೆ ಬರ್ತಾ ಇದೆ 28ಕ್ಕೆ, ಅಲ್ಲೂ ಸಂಧಾನ ಸಫಲ ಆಗದೆ ವಿಫಲ ಆಯ್ತು ಅಂದ್ರೆ ವಾಟ್ ನೆಕ್ಸ್ಟ್, ಏನಾಗಬಹುದು? 100% ಹೇಳ್ತೀನಿ, ಅಲ್ಲಿ ವಿಫಲ ಆಗುತ್ತೆ. ಓಕೆ, ಹೇಗೆ ಹೇಳ್ತಾರೆ? ಲೇಬರ್ ಕಮಿಷನರ್ ಏನ್ ದೊಡ್ಡ ಮೇಲಿಂದ ಇಳಿದು ಬಂತವ್ರ ಅಂತವ್ರ ತಿಳ್ಕೊಳಕ್ ಹೋಗ್ಬೇಡಿ. ಇವನ್ CM ಮುಂದೆನೆ ಕಾರ್ಮಿಕ ಸಂಘಟನೆಗಳು ಮಂಡಿ ಕೂರ್ಲಿಲ್ಲ. ಹೌದು, ದಟ್ ಈಸ್ ಟ್ರೂ. ನಾನು ಯಾಕಂದ್ರೆ ಆಸ್ ಎ ಟ್ರೇಡ್ ಯೂನಿಯನಿಸ್ಟ್ ಆಗಿ ನಾನು ಹೇಳ್ತೀನಿ, ನಿಮ್ಮ ಬೇಡಿಕೆಗಳನ್ನ ಇಲ್ಲಿ ಬಿಟ್ರಿ ಅಲ್ಲೆಲ್ಲ ದೇವಲೋಕಕ್ಕೆ ಹೋದಂಗೆ CM ಅವರ ಸಭೆಯಲ್ಲಿ ಕೂತ್ಕೊಂಡು ಮಾತಾಡಿದ್ರಿ. ಅದು ಬಿಡ್ರಿ, 14 ತಿಂಗಳ ಸಂಬಳ ತಗೋರಿ. ಯಾವ 14 ತಿಂಗಳ ಸಂಬಳ? ಇವೆಲ್ಲ ಸರ್ಕಾರಗಳು ಹೇಳ್ರಿ. ನಿಜವಾಗ್ಲು 38 ತಿಂಗಳು ಸಂಬಳ ಕೊಡ್ಬೇಕಾದ್ರೆ ನೀವು ಚೌಕಾಸಿ ಮಾಡ್ತೀರಾ ತರಕಾರಿ ವ್ಯಾಪಾರನ? ಪಾಪ ಅವ್ನು ದುಡ್ದಿಲ್ವಾ? ಅವನ ಅರಿಯರ್ಸ್ ಕೊಡೋದು ಬೇಡವಾ? ಯೋಚನೆ ಮಾಡಿ. 38 ತಿಂಗಳಲ್ಲಿ ಆಯ್ತು, ವಿನ್ ವಿನ್ ಸಿಚುವೇಶನ್ ಕೂತ್ಕೊಂಡು ಮಾತಾಡೋಣ. ಒಂದು ತಿಂಗಳು, ಒಂದು 2-3 ತಿಂಗಳು ಬಿಟ್ಕೊಡ್ರಿ, ನಾವು ಒಂದಷ್ಟು ಉಳ್ಕೊತೀವಿ ಅಂತ ಹೇಳೋಂಥ ವ್ಯವಸ್ಥೆ ಇರಬೇಕಾಗಿತ್ತು. ನೀವು ಈ ಕಡೆ ಒಂದು ಕಡೆ ಹೆಣ್ಮಕ್ಳಿಗೆ ಫ್ರೀ ಅಂತ ಬಿಟ್ರಲ್ಲ, 2400 ಕೋಟಿ. ನಾನು ಅನೌನ್ಸ್ಬರ್ ಹತ್ರ ಮಾತಾಡಿ, ಇಲ್ಲ ಅಮೃತೇಶ್ ಅದು 3100 ಕೋಟಿ ಕೊಡಬೇಕು. ಮುಚ್ಕೊಂಡು ಅಷ್ಟು ದುಡ್ಡು ಟ್ರಾನ್ಸ್ಫರ್ ಮಾಡಿ. ಯಾಕೆ ಇವರು ಕಾರ್ಮಿಕರು ಸ್ಟ್ರೈಕ್ ಹೋಗ್ತಾರೆ? 10 ಜನಕ್ಕೆ ಗೊತ್ತಾಗಬೇಕಿದು. ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಎಲ್ಲ ಬಸ್ಗಳಲ್ಲಿ ಹೆಣ್ಮಕ್ಳಿಗೆ ಫ್ರೀ ಅಂತ ಬಿಟ್ಟಿದಾರಲ್ಲ, ಫ್ರೀ ಅಂತ ಬಿಟ್ಟಿದ್ರೆ ನಾನು ಹೇಳೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಯಾರಿಗೂ ಟಿಕೆಟ್ ಕೊಡ್ತಿರ್ಲಿಲ್ಲ. ಆದ್ರೆ ಆಧಾರ್ ಕಾರ್ಡ್ ತೋರಿಸಿದ್ಮೇಲೆ ನಿಮ್ಗೊಂದು ಟಿಕೆಟ್ ಹರಿತಾರೆ. ಹೌದಾ? ಅದ್ರಲ್ಲಿ ಏನಂತ ಇದೆ ಸ್ಪೆಸಿಫಿಕ್ ಆಗಿ ಹೋಗಿ ನೋಡಿ. ಉಚಿತ ಪ್ರಯಾಣ ಅವೆಲ್ಲವೂ ಅಕೌಂಟ್ ಆಗುತ್ತೆ. ಈ ತಿಂಗಳಲ್ಲಿ ಇಷ್ಟು ಉಚಿತ ಪ್ರಯಾಣ ಆಗಿದೆ, ಈ ಉಚಿತ ಪ್ರಯಾಣಕ್ಕೆ ನೀವು ದುಡ್ಡು ಕಳಿಸ್ಕೊಡ್ರಿ ಅಂತ ಯಾರೋ ಸರ್ಕಾರದವರು. ಇವ್ರು ಏನ್ ಮಾಡಿದ್ರು, ನಂದು ಈ ಚುನಾವಣೆ ಇದಕ್ಕೆ ಬರ್ತದೆ, ನನ್ನ ಬೇಳೆ ಬೇಯಿಸ್ಕೋಬೇಕು ರೀ. ನಿಜವಾಗ್ಲೂ ನಾನು ಒಂದು ಆ ವಿಚಾರದಲ್ಲಿ ಹೇಳ್ತೀನಿ. ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಯಾವುದೋ ಒಂದು ಡಯಾಸ್ ಅಲ್ಲೇ ಹೇಳಿದೆ, ನಮ್ಮ ಆಟೋ ರಿಕ್ಷಾ ಚಾಲಕರ ಇದ್ರೊಳಗಡೆ, ಸ್ವಾಮಿ ನೀವು ಕೊಡಿ, ಹಳ್ಳಿ ಅವ್ರಿಗೆ ಕೊಡಿ, BPL ಕಾರ್ಡ್ ಅವ್ರಿಗೆ ಕೊಡಿ, ಗಾರ್ಮೆಂಟ್ ವರ್ಕರ್ಸಿಗೆ ಕೊಡಿ, ಯಾವ್ಯಾವ ಉದ್ಯೋಗಿಗಳು ಕಾರ್ಮಿಕರು ಸಂಘಟನೆಗಳಿದೆ ಅಲ್ಲಿ ಕೊಡಿ. ನೀವು ಇವತ್ತು ಎಲ್ಲಾ ಹೆಣ್ಮಕ್ಳಿಗೆ
ಅದೇ ಅದ್ಯಾವ ಭಾಷಣದ ಅವರು ಹೇಳ್ತಿದ್ರು, ನಿನಗೂ ಫ್ರೀ ಕಣೆಯ, ನಿನಗೂ ಫ್ರೀ ಅಂತ. ಅದಲ್ಲ, ಇವತ್ತು ನಿಮಗೆ ಸಬ್ ಇನ್ಸ್ಪೆಕ್ಟರ್ ಹೆಂಡತಿ ಸಮೇತ ಫ್ರೀ ಅಂತ ಬರ್ತಾರೆ, ಹೌದಾ? DC ಹೆಂಡತಿನೂ ಸಮೇತ ಬರ್ತಾರೆ. ಅವರು ಅಫೋರ್ಡ್ ಮಾಡೋಷ್ಟು ಕೆಪಾಸಿಟಿ ಇದೆ ರೀ ಅವ್ರಿಗೆ, ಹೆಣ್ಮಕ್ಳಿಗೆ ಪರಿಶೀಲನೆ ಮಾಡಬೇಕು ಮಾಡೋಷ್ಟು ಯೋಚನೆ ಇಲ್ವಾ ಅವ್ರಿಗೆ? ಒಳಗಡೆ ಗುಟ್ಟಲ್ಲಿ ಆಫ್ ದಿ ಕ್ಯಾಮ್ರಾ, ಹೌದ್ರಿ ದುಡ್ಡಿಲ್ಲ ಏನ್ ಮಾಡೋದ್ರಿ, ಎಲ್ಲಾ ಕಡೆನೂ ಆಫ್ ದಿ ಕ್ಯಾಮ್ರಾ ಇಲ್ಲ ಎಂತ ಅದು ಇನ್ನೊಂದು ಆಂಟಿ ಚೇಂಬರ್ ಹೇಳ್ತಾರೆ ಇವರು. ಹೌದು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ. ಇವ್ರಿಗೆ 2400 ಕೋಟಿ ನೀವು ಬಾಕಿ ಇಟ್ಕೊಂಡು ಬಸ್ ಓಡಿಸು ಅಂದ್ರೆ ಕೊಡ್ಬೇಕಾಯ್ತು, ಅರಿಯರ್ಸ್ ಕೊಡ್ದೇನೆ. ಈ ಮೂಲಕ್ಕೆ ಹೋಗೇ ಇಲ್ಲ ಇವರು. ಓಕೆ ಸರಿ, ಮೂಲಕ್ಕೆ ಹೋಗಿಲ್ಲ ಒಪ್ಕೋತೀವಿ. ಆದ್ರೆ ನೀವು ಈ ATC ಮುಖಾಂತರ ಸಾರಿಗೆ ನಿಗಮಗಳಲ್ಲಿ ಹೋರಾಟ ಸುಮಾರು ವರ್ಷದಿಂದ ಮಾಡ್ಕೊಂಡಿದ್ದೀರಾ. ಸುದೀರ್ಘವಾದ 30 ವರ್ಷ ಪ್ಲಸ್ ನಿಮ್ದು ಹೋರಾಟ ಇದೆ. ಪ್ರತಿ ಅಗ್ರಿಮೆಂಟ್ ಬಂದಾಗ, ಪ್ರತಿ ವೇತನ ಒಪ್ಪಂದ ಬಂದಾಗಲೂ ಕೂಡ ಇದೇ ರೀತಿ ಹೋರಾಟಗಳು ಮುಷ್ಕರ ಆಗ್ತಾ ಇದೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಇಲ್ವಾ ಸರ್? ಪರ್ಮನೆಂಟ್ ಸೊಲ್ಯೂಷನ್ ವೆರಿ ಈಸಿ ಸರ್. ಹೇಗೆ? ಸಂಘಟನೆ ಗಟ್ಟಿ ಇರಬೇಕು. ಇವ್ರಿಗೆ ಏನಂತ ಹೇಳಿದ್ರೆ, ಅದ್ರಲ್ಲೂ ಹೇಳ್ಬಿಡ್ತೀನಿ, ಈ ರೆಡ್ ಫ್ಲಾಗ್ ನ ಕಂಡ್ರೆ ಆಗಲ್ಲ ಯಾವ ಸರ್ಕಾರಕ್ಕೂ. ಕಮ್ಯುನಿಸ್ಟ್ ಪಾರ್ಟಿಯ AITC ಅಂತವನೋ, CITU ಅಂತವನೋ, ಇಲ್ಲ ಲೆಫ್ಟ್ ವಿಂಗ್ ನವನು ಕಂಡ್ರೆ ಆಗಲ್ಲ. ಬಹಳ ವರ್ಷಗಳ ಹೊರಗೆ ಏನು ಅನಂತ ಸುಬ್ರಾವ್ ಅವರೆಲ್ಲ ನಾವೆಲ್ಲ ಸೇರಿ ಕಟ್ಟಿದ್ದು ಯಾವುದು AITC-ನ KSRTC ಒಳಗಡೆ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ನ ಸ್ಥಾಪನೆ ಮಾಡಿದು. ಅದ್ರ ಹಿಂದಿನ ಕಾಲಘಟ್ಟದಲ್ಲಿ ನೋಡ್ಕೊಂಡ್ ಬನ್ನಿ, ಸರ್ಕಾರದ ಕಾಲ್ ನೆಕ್ಕುವಂತಹ ಒಂದು ಯೂನಿಯನ್, ಅವ್ರದೇ ಬಂಟ ಯೂನಿಯನ್ ಇರ್ತದಲ್ಲಿ. ನಿಮಗೆ ನೇರವಾಗಿ ಹೇಳ್ತೀನಿ, ಹೋಗಿ KEB ಯೂನಿಯನ್ ನೋಡ್ಕೊಬರ್ರಿ. ಅಲ್ಲ ನೀವುಗಳಂತ ಇದ್ದಾಗಲೂ ಇತ್ತಲ್ಲ ಇಷ್ಟೆಲ್ಲ ನಿಮಗೆ. ಅವಾಗ ಅಲ್ಲಕ್ಕೆ ಹೇಳಿದ್ದು ನಾನು ನಿಮಗೆ. ಇವತ್ತು ಇವರು ಅಖಿಲ ಕರ್ನಾಟಕ ರಸ್ತೆ ಸಾರಿಗೆ ಮಹಾಮಂಡಳಿಗೆ ಒಂದು ಲೆಟರ್ ಇದೆ, ನಾನು ಅದನ್ನೇ ಓದ್ತಾ ಇದ್ದೆ. ಅವ್ರು ಬಹಳ ಚೆನ್ನಾಗಿ ಎಷ್ಟು 4 ವರ್ಷಕ್ಕೆ ಹೇಗೆ ನಡೀತಿತ್ತು ಅಂತ. ಈ ಮಧ್ಯದಲ್ಲಿ ನೀವು ಹೇಳ್ದಂಗೆನೆ ಒಂದು 5-6 ಯೂನಿಯನ್, INTUC, CITU, AITC ಮತ್ತೆ ಇನ್ನೊಂದು BMS ಅವರು ಎಲ್ಲರೂ ಬಂದ್ಬಿಟ್ರು. ನಮ್ಮೊಟ್ಟಿಗೆ ಮಾತಾಡ್ರಿ. ಅವಾಗ ಯಾವ ಸಂಘಟನೆಯನ್ನ ನಾವು ಮಾನ್ಯತೆ ಮಾಡ್ಬೇಕು ಅಂತ ಚುನಾವಣೆ ನಡೀತು. ಅರ್ಥ ಮಾಡ್ಕೊಳ್ಳಿ. ಇದು ಅವ್ರು ಯಾರೋ ಈಗ ಹೇಳ್ತಾರಲ್ಲ, ಅವ್ರು ಯಾವ್ದು ಚುನಾವಣೆಯಲ್ಲಿ ಅದು ಭಾಗವಹಿಸಿಲ್ಲ. ನಾನು 4-5 ಚುನಾವಣೆಗಳು ನಾನು ನೋಡಿದ್ದೀನಿ. ತಕ್ಕಡಿ ಯೂನಿಯನ್, ಇನ್ನೊಂದು ಅವ್ರದ್ದೇನೋ ಇನ್ನೊಂದು ಯೂನಿಯನ್, ಎಲ್ಲಾ ಯೂನಿಯನ್ಗಳು ಇಡೀ ರಾಜ್ಯದಲ್ಲಿ ಯಾವ ಸಂಘಟನೆಯನ್ನ ಮಾನ್ಯತೆ ಮಾಡಬೇಕು ಅಂತ ಲೇಬರ್ ಡಿಪಾರ್ಟ್ಮೆಂಟ್ ಅವರು ವೋಟಿಂಗ್ ಹಾಕಿದ್ರು. ಆಗ AITC-ಯ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಮಾನ್ಯತೆ ಪಡೀತು. ಆಗ್ಲಿಲ್ಲ. ಮಾಡಕ್ ಹೇಳಿ, ಹೋಗಿ ತಾಕತ್ತಿದ್ರೆ ಮಾಡಕ್ ಹೇಳಿ ಸರ್ಕಾರಕ್ಕೆ. ಅದನ್ನ ಅವ್ರು ಕೇಳ್ಬೇಕು. ಇದು ನೀವೇನು ಪಾಯಿಂಟ್ ಬ್ಲಾಂಕ್ ಕೇಳ್ತೀರ, ಪಾಯಿಂಟ್ ಬ್ಲಾಂಕ್ ಅಲ್ಲೇ ಉತ್ತರ ಕೊಡ್ತೀನಿ ನಾನು. ಲೈವ್ ಆಗಿದೆ ಇವತ್ತು. ಹಾಗಾದ್ರೆ INTC ಅಂತವ್ರು ಸರ್ಕಾರದಲ್ಲಿ ಚುನಾವಣೆ ಮಾಡಿಸ್ರಿ ಅಂತ ಹೇಳಿ, CIT ಅವ್ರು ಹೇಳಿ, AITC ಅವ್ರು ಹೇಳಿ, ಯಾರಿಗೂ ಬೇಕಾಗಿಲ್ಲ ಅಂದ್ರೆ BBMP-ಲಿ ಎಲೆಕ್ಷನ್ ಆಗದ್ ಬೇಕಾಗಿಲ್ವಲ್ಲ. ಯಾವ ಬೆಂಗಳೂರಿನ 24-28 MLA-ಗಳಿಗೆ ಬೇಕಾಗಿಲ್ಲ ನೋಡಿ. ಹಾಗೇನೆ ಇದು ಸಹ ನಡೀಲಿ. ಇವತ್ತು ಬೇಕಾದ್ರೆ ನಾನು ಹೇಳ್ತೀನಿ, ನಾನು ಪುನಃ ಫೀಲ್ಡ್ ಇಳಿತೀನಿ, ಮತ್ತೆ ವಾಪಸ್ ಕಮ್ಯುನಿಸ್ಟ್ ಹೋರಾಟಕ್ಕೆ ಬರ್ತೀರಾ? ಮುಂದೆ ಬರ್ತೀನಿ. ಯಾಕೆ ಅಂತ ಹೇಳಿದ್ರೆ ಬರ್ತೀರಾ, ಅದು ನನ್ನ ವಿವೇಚನೆಗೆ ಬಿಟ್ಟಿದೆ. ಯಾಕೆಂದ್ರೆ ಇವತ್ತು ಇವರು ಎಷ್ಟು ಕಾರ್ಮಿಕರನ್ನ ಇದು ಮಾಡ್ತಾರೆ. ಒಬ್ಬೊಬ್ಬ ಡಿಪೋ ಮ್ಯಾನೇಜರ್ಗಳು ಭೂತ ಇದ್ದ ಹಾಗೆ ಎಷ್ಟು ದುಡ್ಡು ಮಾಡ್ತಿದ್ದಾರೆ ಗೊತ್ತಾ? ಅವತ್ತು ಮೊದ್ಲಿದ್ದಾಗ ನಮ್ಮ ಸಂಘಟನೆ ಗಟ್ಟಿ ಇದ್ದಾಗ ಡಿಪೋ ಮ್ಯಾನೇಜರ್ಗಳು ಹೆದರ್ಕೊಂಡು ನಿಲ್ತಿದ್ರು. ನಾನೇನು ಹೆದರ್ಸ್ತಾರೆ ಅಂತಲ್ಲ, ಅಲ್ಲಿ ಲಂಚದ ಅವತಾರ ನಡೀತಿಲ್ಲ. ಈ ರೂಟ್ಗೆ ಇಷ್ಟು ದುಡ್ಡು, ಈ ಟೈರ್ ತಗೊಂಡ್ರೆ ಇಷ್ಟು, ಸ್ಟೋರ್ ರೂಮ್ ಅಲ್ಲಿ ಇಷ್ಟು, ಇವತ್ತು ನಡೀತಾ ಇದೆ. ನಮ್ಮ ಸಂಘಟನೆ AITC KSRTC ಫೆಡರೇಷನ್ ಇದ್ದಾಗ ಹೆದರ್ಕೊಂಡು ನಿಲ್ತಿದ್ರು. ಯಾವುದೇ ತರ ಭ್ರಷ್ಟಾಚಾರ ಆಗ್ತಿರ್ಲಿಲ್ಲ. ಒಂದು ನಿಮ್ಗೆ ಅವ್ರ ಮಾನಸಿಕ ನಿಮ್ಗೆ ಏನಾದ್ರೂ ಹ್ಯೂಮನ್ ರೈಟ್ಸ್ ವಯಲೇಷನ್ ನಡೀತಾ ಇದೆ ಅಂದ್ರೆ ಅದು 3 ಕಡೆ ನಡೀತದೆ. ಒಂದು KSRTC-ಯಲ್ಲಿ, ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಇನ್ನೊಂದು ಇದರಲ್ಲಿ ಕಚೇರಿಯಲ್ಲಿ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಅಲ್ಲಿ ಅವ್ರು ಬಾಯ್ ಬಿಟ್ಟು ಹೇಳ್ಕೊಳಕ್ ಆಗಲ್ಲ. ಪೊಲೀಸ್ ಇಲಾಖೆ ಒಳಗಡೆ ಸುಮಾರು ಜನ PC-ಗಳು SI-ಗಳು ದುರಂತಕ್ಕೆ ಈಡಾಗ್ತಾ ಇದ್ದಾರೆ ಗೊತ್ತಾ. ಮಾನಸಿಕವಾದ ಹಿಂಸೆ ಮೇಲಿಂದ ಹಾಗೆ ಇರ್ತದೆ. ಚೆನ್ನಾಗಿ ಅರ್ಥ ಮಾಡಿ. ಇಲ್ಲಿ ಡಿಪೋ ಮ್ಯಾನೇಜರ್ಗಳು ಅವ್ರು ಮಾಡೋ ಹಿಂಸೆಗೆ ಫಸ್ಟ್ ಡಿಪೋದಲ್ಲಿ ನಾನೇ ಹೋಗಿ ನೋಡ್ಕೊಂಡ್ ಬಂದಿದ್ವಿ.
ಡಿಪೋ ಮ್ಯಾನೇಜರ್ನೇ ಹೊಡೆದು ಕೊಂದ್ರು. ಯಾಕ್ರಿ, ಯಾಕೆ ಹೊಡಿತಾರೆ? ಅವ್ನಿಗೆ ಎಂತ ದ್ವೇಷನೋ ಅಂತ ಮಟ್ಟಕ್ಕೆ ನಿಮ್ಮನ್ನ ಕಾರ್ನರ್ಗೆ ತಳ್ತಾರೆ ಡಿಪೋ ಮ್ಯಾನೇಜರ್. ನೀವು ರಜಾ ಕೊಟ್ರೆ ಹರಿದು ಎಸಿತಾನೆ, ಹೋಗಿ ಡ್ಯೂಟಿಗೆ ಹೋಗು ಅಂತಾನೆ. ಅಮಾನವೀಯದ ವ್ಯವಸ್ಥೆ ಇರೋದು ಅಂದ್ರೆ KSRTC ಒಳಗಡೆ. ನಾನು ಇವತ್ತು ಅದನ್ನು ಹೇಳಬಲ್ಲೆ, ಯಾಕೆಂದ್ರೆ ನಾನು ಅದನ್ನ ಅನುಭವಿಸಿ ನೋಡಿದ್ದೀನಿ. ನಾನೇನು ಕೆಲಸಗಾರ ಅಲ್ಲ, ಆದ್ರೆ ಅದು ಮಾಡಿ ನೋಡಿದ್ದೀನಿ. ಅದರಿಂದ ಇವತ್ತು ಹಾಗೆ ನಾವು ಸರ್ಕಾರಕ್ಕೆ ಬೇರೆ ಬೇರೆ ಕಡೆ ಎಲ್ಲ ಎಲೆಕ್ಷನ್ ನಡೆಸ್ತಿರಲ್ರಿ, ಇದನ್ನು ನಡೆಸಿ ನೋಡೋಣ. ಸಾಮೀಲತ್ವದಲ್ಲಿ ಕೆಲವೊಂದು ಸಂಘಟನೆಗಳಿದೆ, ಅವ್ರಿಗೆ ಹೇಳಿದ್ರೆ ಬೇಜಾರಾಗ್ಬಿಡ್ತದೆ. KEB ಒಳಗಡೆ ಬೆಸ್ಕಾಮು ಅಲ್ಲೆಲ್ಲ ಯೂನಿಯನ್ಗಳಿದೆಯಲ್ಲ ರಾಜ್ಯ ಮಟ್ಟದಲ್ಲಿ, ಅಲ್ಲಿ ಒಂದೇ ಯೂನಿಯನ್ ಇರೋದು. ಹಾಗಾಗಿ ಯಾವ್ದು ಸಮಸ್ಯೆಗಳಾಗ್ತದೆ, ಬೇಗ ಬೇಗ ಕೆಲಸ ಆಗುತ್ತೆ. ಹಂಗಲ್ಲ, ಕೊಟ್ಟು ತಗೊಳ್ಳೋಂಥ ವ್ಯವಸ್ಥೆ ಇದೆ. ನೀವು ಅವ್ರದ್ದು ಸಂಘಟನೆಗಳು ಆಡಳಿತ ಮಂಡಳಿಗೂ ಆರಾಮ ಬಿಲ್ ಪಾಸ್ ಆಗಿ ಹೋಗ್ಬಿಡ್ತದೆ, ಅವ್ನ್ ಕರೆದು ಸನ್ಮಾನ ಮಾಡಿ ಎಲ್ಲ ಮಾಡ್ತಾರೆ. ಇವತ್ತು ಸರ್ಕಾರಿ ನೌಕರರ ಸಂಘಟನೆ ಒಂದೇ ಇರೋದು, ಹೌದಾ? ಅದ್ಯಾವುದೋ ಚಿದಾನಂದ ಮೂರ್ತಿಯವರು ಏನೋ ಒಂದು ಮಾಡಿದ್ರು, ಅದು ಒಕ್ಕೂಟ ಅಂತ, ಅದು ಹಾಗೇನೆ ನಿಂತೋಯ್ತು. ಅದರಿಂದ ಈಗ ಹೋರಾಟ ಇರಬೇಕು. ಓಕೆ ಸರ್, ಈ ಪ್ರಶ್ನೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಮೇಡಮ್ ಗೆ. ಮೇಡಮ್, ಈ ಒಂದು PL ಹಾಕೋದಕ್ಕೆ ಈ ಸಾರಿಗೆ ನೌಕರ ಸಂಘಟನೆಗಳಲ್ಲಿ ಒಂದು ಒಕ್ಕೂಟ ಅನ್ನೋದು ಒಂದಿದೆ. ಸೊ ಒಕ್ಕೂಟದವರು ಇದನ್ನ ನಿಮ್ ಕಡೆಯಿಂದ PL ಹಾಕ್ಸಿದ್ರ, ಅಥವಾ ಇನ್ನೊಂದು ಜಂಟಿ ಕ್ರಿಯಾಸಕ್ತಿ ಹಾಕ್ಸಿದ್ರ, ಅಥವಾ ಸರ್ಕಾರ ಹಾಕಿಸ್ತಾ ಅಥವಾ ಮ್ಯಾನೇಜ್ಮೆಂಟ್ ಹಾಕಿಸ್ತಾ? ಯಾರು ಇದನ್ನ PIL ಅನ್ನ ಹಾಕಿಸ್ತಾ? ಇವ್ರು ಯಾರು ಹಾಕ್ಸಿಲ್ಲ. ದೇರ್ ವರ್ ರ್ಯಾಂಡಮ್ ಯಾರು ಸಿಟಿಸನ್ಸ್ ಅಂತಾರೆ, ನಮ್ದು ಬೆಂಗಳೂರು ಅವರು ರೆಸಿಡೆಂಟ್ಸ್, ಅವರೇ ಒಂದಿಷ್ಟು 10 ಜನ ಬಂದಿದ್ರು. ಅದ್ರಲ್ಲಿ ಆಯ್ತು 5 ಜನ ಸಾಕು, ಇಷ್ಟು 5 ಜನ ಬಂದ್ ಮಾಡ್ಲಿ, ಆಯ್ತು ಇದ್ರದ್ದೊಂದು PIL ಹಾಕ್ಬೇಕು ಅಂತ. ಲೈಕ್ ಎಲ್ಲಿ ವಿ ಹ್ಯಾವ್ ಮೆನಿ ಸರ್ವಲ್ ಆರ್ಗನೈಸೇಷನ್ಸ್, ಬ್ಯಾಂಗ್ಳೂರ್ ವೆಲ್ಫೇರ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್, ಆ ತರ ಈ ತರ ಎಷ್ಟೊಂದಿದಾವೆ. ಅಂತದ್ರಲ್ಲಿ ಇವರು ಆಕ್ಟಿವಿಸಮ್ ಅಲ್ಲಿ ಇರೋರು ಒಂದ್ ಸ್ವಲ್ಪ ಅವ್ರಿಗೂ ಏನೋ ತೊಂದರೆ ಆಗುತ್ತೆ ಅನ್ನೋರು ಮುಂದ್ ಬಂದ್ರು. ಅವ್ರು ಬಂದ್ಬಿಟ್ಟು ಇಲ್ಲ ಒಂದ್ PIL ಹಾಕ್ಬೇಕು, ಅದಕ್ಕೆ ಇವ್ರು ಒಕ್ಕೂಟ ಅನ್ನೋದು ನಂಗೆ ಅಷ್ಟು ಗೊತ್ತಿರ್ಲಿಲ್ಲ ಯಾರು ಅಂತ. ಆಮೇಲೆ JSC ಫೈಲ್ಸ್ ಬಂದಾದ್ಮೇಲೆ ಗೊತ್ತಾಗಿದ್ದು ನಂಗೆ, ಇದು ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಇದೆ, ಇದಿದೆ. ಈ ಫೈಲ್ ಬಂದಾದ್ಮೇಲೆ ನಂಗೆ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಒಂದ್ ಸ್ವಲ್ಪ ಗೊತ್ತಾಯ್ತು. ಅಪಾರ್ಟ್ ಫ್ರಮ್ ದಟ್ ಸೀನಿಯರ್ದು ಯಾವತ್ತು ಯೂನಿಯನ್ ಪರವಾಗಿರ್ಬೇಕು ಆ ತರ ಇತ್ತು ಅಂತ ಅವೆಲ್ಲ ಬ್ಯಾಕ್ ಗ್ರೌಂಡ್ ಗೊತ್ತಿತ್ತು ಹೊರತು ಈ ಸ್ಟ್ರೈಕ್ ಬಗ್ಗೆನೂ ಅಷ್ಟು ತಿಳುವಳಿಕೆ ಅವಾಗಿರ್ಲಿಲ್ಲ. ಆ ಫೈಲ್ ಎಲ್ಲ ನನಗೆ ಬಂದಾದ್ಮೇಲೆ ಮಾತ್ರ ನಾನು ಆಯ್ತು ನೋಡೋಣ PIL ಹಾಕ್ಬೋದಾ ಇಲ್ವಾ ಅಂತ ನೋಡಕ್ ಶುರು ಮಾಡಿದ್ದು. ಓಕೆ ಮೇಡಮ್, ಮೊದಲಿಗೆ PIL ಹಾಕೋಕೆ ಎಷ್ಟು ಜನ, ಅವ್ರ ಹೆಸರು ಹೇಳ್ಬೋದಾ, ಯಾರು ಹಾಕಿದ್ರು? ಹೌದು, ಇಲ್ಲಿದೆ ಸುನಿಲ್, ಸುಂದರ್ ಅಂತ, ಭೀಮಪ್ಪ ಅಂತ, ಮತ್ತೆ ಒಂದ್ ನಿಮಿಷ, ಸುನಿಲ್, ಸುಂದರ್, ಭೀಮಪ್ಪ, ಲಕ್ಷ್ಮಣ, ಆಮೇಲೆ ಮಂಜುನಾಥ್. 5 ಜನ. ಇವರೆಲ್ಲ ಯಾರು? ಇವರೆಲ್ಲ ರೆಸಿಡೆನ್ಸ್ ಆಫ್ ಸೌತ್ ಬ್ಯಾಂಗ್ಳೂರ್ ಇಸ್ ವಾಟ್ ಐ ನೋ. ಆಮೇಲೆ ಒಂದು 3-4 ಚಿಕ್ಕ ಅಲಸಂದ್ರ, ಜಯನಗರು, ಇನ್ನೊಂದ್ 3-4 ಜಾಗಗಳ ಕಡೆಯಿಂದ ಇವರು ಸಂಘಟನೆ ಸೇರಿದಲ್ಲ, ಯಾವ ರಾಜಕೀಯ ಪಕ್ಷ ಇಲ್ಲ. ಇವರು ಎನಿಥಿಂಗ್ ಈ ಎಲ್ಲರಿಗೂ ಅದ ಊಹಾಪೋಹ ಇದೆ, ಓ ಇಲ್ಲ ಇವ್ರು ಹಾಕ್ಸಿದ್ರು ಅವ್ರು ಹಾಕ್ಸಿದ್ರು ಅಂತ. ಆತರ ಏನೂ ಅಲ್ಲ. ದೀಸ್ ಆರ್ ಏನೋ ಅವ್ರವ್ರ ಏರಿಯಾ ಅಲ್ಲಿ ತುಂಬಾ ಕಮ್ಯುನಿಸಮ್ ಏನೋ ಕಮ್ಯುನಿಟಿಗೆ ಮಾಡ್ಬೇಕು ಅಂತಾನು ಇದಾರೆ, ಆಕ್ಟಿವ್ ಇದಾರೆ. ಸೊ ಆಮೇಲೆ ಹಂಗೆ ಅದ್ರಲ್ಲಿ ಒಬ್ರು ಏನೋ ಕೂಲಿ ಕಾರ್ಮಿಕರು ಕೂಡ ಆಕ್ಚುಲಿ ಅವರು ಏನೋ ಅಲ್ಲಿರೋ ತುಂಬಾ ಲೋಕಲ್ ಆಕ್ಟಿವಿಸಮ್ ಮಾಡ್ತಾರೆ ಅಂತ ಅಂತಾರೆ. ಸೊ ಅದಕ್ಕೆ ಅವ್ರು ಮೇನ್ ಸುನಿಲ್ ಅವರು ಮತ್ತೆ ಇವರು ಭೀಮಪ್ಪ ಅವ್ರು ಮುಂದ್ ಬಂದ್ಬಿಟ್ಟು ಇಲ್ಲ ನಾವು ಈ ತರ ಹಾಕ್ಬೇಕು ಅಂತಿದ್ವಿ, ನಮ್ಗೆ ಕೇಳ್ಪಡ್ತು. ಬಿಕಾಸ್ ಸರ್ ಹೆಸರು ತುಂಬಾ PILsಗೆ ಅಂದ್ರೆ ಹಿ ಇಸ್ ವೆರಿ ಫೇಮಸ್ ಇನ್ ಕರ್ನಾಟಕ. ಸೊ ಅದಕ್ಕೆ ಇಲ್ಲ ಕೇಳ್ಪಟ್ಟು, ಅದಕ್ಕೆ ಅಂದ್ಬಿಟ್ಟು ಈ ಆಫೀಸಿಗೆ ಬಂದಿದ್ದು. ಹೌದು. ಕೊನೆಯದಾಗಿ ಮೇಡಮ್, ಹೇಳಕ್ ಇಷ್ಟಪಡ್ತೀರಾ ಸಾರಿಗೆ ನೌಕರರಿಗೆ? ನೀವು ಈಗ ಡಿಪಾರ್ಟ್ಮೆಂಟ್ ಅಲ್ಲಿ KSRTC ನೌಕರರ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಒಂಥರ ಕಂಪ್ಲೀಟ್ ಆಗಿ ಟ್ರೋಲ್ ಆಗ್ತಾ ಇದ್ದೀರಾ. ಅದು ಏನಂತಾರೆ ಇದಕ್ಕೆ ಅನ್ನೋದು, ಲೇಮ್ಯಾನ್ ಡಸ್ ನಾಟ್ ನೋ ದ ಲಾ ಅಂಡ್ ಹೌ ಇಟ್ ವರ್ಕ್ಸ್ ಅನ್ನೋದು. ಏನೋ ನಾನು ಯಾರೋ ಪರವಾಗಿ ವಾದ ಮಾಡಿದ್ದು ಹೊರ್ತು ನಾನಲ್ಲ ಹಾಕಿದ್ದು. ಅದು ಮಿಸ್ಕನ್ಸೆಪ್ಷನ್ ಬರುತ್ತಲ್ಲ, ಜಸ್ಟ್ ಬಿಕಾಸ್ ಅಲ್ಲಿ ಏನೋ ಟಿವಿಯಲ್ಲೆಲ್ಲ ಅವರೆಲ್ಲ ಕ್ವೆಶನ್ ಕೇಳಿದ್ರು ನಾವು ಉತ್ತರ ಏನಿತ್ತು ಅದು ಉತ್ತರ ಕೊಟ್ವಿ. ಸಂಘಟನೆಗಳು ಹಾಕ್ಸಿಲ್ಲ, ಜನ ಯಾರು ಬಂದ್ರು ಅವ್ರು ಹಾಕ್ಸಿದ್ದು, ಅವ್ರ ಪರವಾಗಿ ನಾವು ವಾದ ಮಾಡಿದ್ದು ಅರ್ಥ ಹೊರ್ತು ನಾನು ಹೋಗಿ ಇಲ್ಲ ನಾವು ಒಂದು PIL ಹಾಕ್ಬೇಕು ಇವ್ರನ್ನೆಲ್ಲ ನಿಲ್ಸ್ಬೇಕು ಅಂತ ಏನು ಮಾಡ್ಲಿಲ್ಲ. ಅದ್ರಲ್ಲೂ ನಾವು ಇಲ್ಲ ಕಾರ್ಮಿಕರ ಪರವಾಗೂ
ಒಂದಿಷ್ಟು ಕೇಳ್ಕೊಳ್ಳೋಣ ಅಂದ್ರು ನಮ್ಗೆ ಅದು ದಕ್ಲಿಲ್ಲ, ಏನೋ ಸಿಗ್ಲಿಲ್ಲ ಹೊರ್ತು. ಬಟ್ ಹೌದು, ಟೈಮ್ ಫ್ರೇಮ್ ಕೇಳಿ ಅಂತ ಹೇಳಿಲ್ವಾ? ಎಷ್ಟ್ ಸಲಿ ನನಗೆ ಅವತ್ತಿನ ದಿನ ಮುಗ್ದ ಆದ್ಮೇಲೆ ನಂಗೆ ಅದು ದುಃಖ ಆಗಿದ್ದು, ದಟ್ ಇದೊಂದು ಆಗ್ಲಿಲ್ವಲ್ಲ. ಹೌದು, ಏನೋ ತುಂಬಾ ತಡೆ ಹಿಡಿದ್ವಿ, ದಟ್ ಮುಷ್ಕರ ಆಗ್ಲಿಲ್ಲ, ಇದಾಗ್ಲಿಲ್ಲ. ಅದೊಂದು ಜನರಿಗೆ ತುಂಬಾ ಉಪಯೋಗ ಆಯ್ತು, ಹೆಲ್ಪ್ ಆಯ್ತು. ಬಟ್ ಆಮೇಲೆ ಕಾರ್ಮಿಕರಿಗೂ ಅಂತ ನಾವು ಅಂತ ಅನ್ಕೊಂಡಾಗ ಇದೊಂದು ಟೈಮ್ ಫ್ರೇಮ್ ಆಗ್ಲಿಲ್ವಲ್ಲ ಅಂದ್ಬಿಟ್ಟು ಒಂದ್ ಸ್ವಲ್ಪ ಇದಾಯ್ತು. ಅಂದ್ರೆ ದೀಕ್ಷಾ ಅಮೃತೇಶ್ ಅವ್ರಿಗೂ ತಾಯಿ ಹೃದಯ ಇದೆ ನೌಕರ ಪರವಾಗಿ ಆಯ್ತು. ಹೌದು, ಇರ್ಲೇಬೇಕು. ಬಿಕಾಸ್ ನಮ್ ಸೀನಿಯರ್ ಅಷ್ಟು ವರ್ಷ ಯೂನಿಯನ್ ಪರವಾಗಿ ಇದ್ ಮಾಡಿದಾರೆ ಅಂದ್ರೆ ನಮ್ಗೆ ಆ ಕಥೆಗಳು ಗೊತ್ತು. ಹೌದು, ಆಬ್ವಿಯಸ್ಲಿ. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಹಾಗೆ ತಮಗೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ನಿಗಮ ಟಿವಿಯಲ್ಲಿ ಏನು ಈ ಗೊಂದಲ ಇದೆ ಸಾರಿಗೆ ನೌಕರಿಗೆ ಸಂಬಂಧಪಟ್ಟಂತೆ PL ಹಾಕಿ ಕೋರ್ಟಲ್ಲಿ ಏನು ಮೊಕದ್ದಮೆ ಹುಡುಕಿ ಈ ಮುಷ್ಕರ ಅಂತ್ಯಗೊಳಿಸಿದ್ರಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿವರಣೆಗಳನ್ನ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು.